ವೀಕ್ಷಕರು ಯಾರೇನು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ರಾಜ್ಯಸಭೆಯಲ್ಲಿ ಬಹುಮತವನ್ನು ಕಳ್ಕೊಂಡಿದೆ ಎನ್ ಡಿ ಎ ಮೈತ್ರಿಕೂಟ ಅನ್ನುವಂಥದ್ದು. ರಾಜ್ಯಸಭೆಯ ನಾಮನಿರ್ದೇಶಿತರಾಗಿರುವಂತಹ ರಾಕೇಶ್ ಸಿಂಹ, ರಾಮ್ ಶರಲ್ ಆ್ಯಂಡ್ ಸೋನಲ್ ಮನ್ಸಿಂಗ್, ಮಹೇಶ್ ಜೇಠ್ಮಲಾನಿ ಅವರು ರೀಸೆಂಟಾಗಿ ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಅನ್ನುವಂಥದ್ದು. ರಾಷ್ಟ್ರಪತಿಯಿಂದ ನೇರ ನಾಮನಿರ್ದೇಶನಗೊಂಡಿದ್ದಂತಹ 4 ಸದಸ್ಯರ ಒಂದು ನಿವೃತ್ತಿಯ ನಂತರ ರಾಜ್ಯಸಭೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ತನ್ನ ಬಹುಮತವನ್ನು ಕಳ್ಕೊಂಡಿದೆ ಅನ್ನುವಂಥದ್ದು. ಲೋಕಸಭೆಯಲ್ಲಿ ಕೂಡ ಎನ್ ಡಿ ಎ ಮೈತ್ರಿಕೂಟ ಏನೋ ಸರಳ ಬಹುಮತವನ್ನು ಪಡ್ಕೊಂಡಿತ್ತು. ಬಟ್ ರಾಜ್ಯಸಭೆಯಲ್ಲಿ ಇರ್ತಕ್ಕಂತಹ 245 ಸ್ಥಾನಗಳ ಪೈಕಿ ಎನ್ ಡಿ ಎ ಮೈತ್ರಿಕೂಟ ಕೇವಲ 101 ಸ್ಥಾನಗಳನ್ನು ಮಾತ್ರ ಪಡ್ಕೊಂಡಿದೆ. ಇನ್ನು ಎನ್ ಡಿ ಎ ಮೈತ್ರಿಕೂಟ 87 ಸ್ಥಾನಗಳನ್ನು ಪಡ್ಕೊಂಡಿದೆ. ಈ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟದ ಸಂಖ್ಯೆಗಳು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ BJP ಅದರಲ್ಲಿ 86 ಸ್ಥಾನಗಳನ್ನು ಇಟ್ಕೊಂಡಿದ್ರೆ, JDU ಮತ್ತು ಇನ್ನಿತರೆ ಪಕ್ಷಗಳು ಸೇರಿ ಟೋಟಲ್ ಎನ್ ಡಿ ಎ ಮೈತ್ರಿಕೂಟ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ 101 ಕ್ಷೇತ್ರಗಳನ್ನ ಮಾತ್ರ ಪಡ್ಕೊಂಡಿದೆ. ಈ ಮುಖಾಂತರ ಮೆಜಾರಿಟಿಗೆ ಇರ್ತಕ್ಕಂಥ ರಾಜ್ಯಸಭೆಯಲ್ಲಿ ಪ್ರಸ್ತುತ ಇರ್ತಕ್ಕಂಥ 225 ಸ್ಥಾನಗಳ ಪೈಕಿ ಮೆಜಾರಿಟಿಯನ್ನು ಎಷ್ಟಿರಬೇಕಪ್ಪ ಅಂದರೆ 113 ಸದಸ್ಯರ ಸಂಖ್ಯೆ ಇರಬೇಕಾಗುತ್ತೆ. ಬಟ್ ಎನ್ ಡಿ ಎ ಮೈತ್ರಿಕೂಟಕ್ಕೆ 12 ಸದಸ್ಯರ ಸಂಖ್ಯೆ ಕಮ್ಮಿ ಆಗುತ್ತೆ ಅನ್ನುವಂಥದ್ದು. ಈ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟ ರಾಜ್ಯಸಭೆಯಲ್ಲಿ ಯಾವುದೇ ರೀತಿಯಾದಂಥ ಬಿಲ್ಗಳನ್ನ ಪಾಸ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ಅಂದರೆ ಕಾನೂನನ್ನ ತೊಡಕಾಗುತ್ತೆ ಅನ್ನುವಂಥದ್ದು. ಸೊ ಅದಕ್ಕೆ ಅವ್ರಿಗೆ ಇತರೆ ಪಕ್ಷಗಳ ಸಹಾಯವನ್ನು ನಿರೀಕ್ಷೆ ಮಾಡಬೇಕಾಗುತ್ತೆ ಈಗ ರಾಜ್ಯಸಭೆಗೆ ಸಂಬಂಧಪಟ್ಟಾಗೆ. ಈ ಮುಖಾಂತರ AIADMK 4 ರಾಜ್ಯಸಭಾ ಸದಸ್ಯರನ್ನು ಹೊಂದಿದೆ. ಇನ್ನು YS ಜಗನ್ಮೋಹನ್ ರೆಡ್ಡಿ ಅವರು ಕೂಡ 11 ಸದಸ್ಯರ ಬಲವನ್ನು ಹೊಂದಿರೋದ್ರಿಂದ ಎಲ್ಲ ಒಂದು ಕಡೆ ಈ ಒಂದು 2-3 ಪಕ್ಷಗಳ ಒಂದು ಸಹಾಯದಿಂದ ಮಾತ್ರ ಅವರು ಯಾವುದೇ ರೀತಿಯಾದಂಥ ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಬಹುದಾಗುತ್ತೆ ರಾಜ್ಯಸಭೆಗೆ ಸಂಬಂಧಪಟ್ಟಾಗೆ. ಈ ಮುಖಾಂತರ ಎನ್ ಡಿ ಎ ಮೈತ್ರಿಕೂಟ ರಾಜ್ಯಸಭೆಯಲ್ಲಿ ತನ್ನ ಬಹುಮತವನ್ನು ಕಳ್ಕೊಂಡಿದೆ. ಈ ಮುಖಾಂತರ ಅದು ಯಾವುದೇ ರೀತಿಯಾದಂತಹ ಸ್ಟ್ರಾಂಗ್ ಆಗಿರುವಂತಹ ಯಾವುದೇ ರೀತಿಯಾದಂತಹ ಬಿಲ್ ಪಾಸ್ ಮಾಡ್ಕೊಳ್ಬೇಕು ಅಂತಂದರೆ ಇತರರ ಒಂದು ಸಹಾಯದ ನಿರೀಕ್ಷೆಯಲ್ಲಿ ಇರಬೇಕಾಗುತ್ತೆ ಎನ್ ಡಿ ಎ ಅನ್ನುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ಕಡೆ BJD ಪಕ್ಷ ಇರ್ಬೋದು ಅಥವಾ BSR ಪಕ್ಷಗಳಿರ್ಬೋದು ಒಂದು ರೀತಿಯಾದಂಥ ಸಹಾಯ ಹಸ್ತವನ್ನು ಚಾಚಲೇಬೇಕಾಗುತ್ತೆ ಎನ್ ಡಿ ಎ ಮೈತ್ರಿಕೂಟದವರು ಅನ್ನುವಂಥದ್ದು. ಈ ಮುಖಾಂತರ ರಾಜ್ಯಸಭೆಯಲ್ಲಿ ತನ್ನ ಬಹುಮತವನ್ನು ಕಳ್ಕೊಂಡಿದೆ ಎನ್ ಡಿ ಎ ಮೈತ್ರಿಕೂಟ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ ಸ್ನೇಹಿತರೆ. ಸೊ ಈ ಮುಖಾಂತರ ಲೋಕಸಭೆಯಲ್ಲಿ ಕೂಡ ಸರಳ ಬಹುಮತವನ್ನು ಪಡ್ಕೊಂಡಿತ್ತು. ಬಟ್ ರಾಜ್ಯಸಭೆಗೆ ಸಂಬಂಧಪಟ್ಟ ಹಾಗೆ ಅವರು ಇತರೆ ಪಕ್ಷಗಳ ನೆರವಿನಿಂದ ಮಾತ್ರ ಅವರು ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಗಮನಾರ್ಹ ಸಂಗತಿಯಾಗಿದೆ ಗೆಳೆಯರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಶೇಷ. ಸೊ ಯಾರಿನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕಿರ್ತಕ್ಕಂತಹ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ.